ಸ್ನೇಹಿತರೆ, ಇವತ್ತು ಈ ಸರ್ಕಾರ ಬಂದಾಗಿಂದ ಹಲವಾರು ನ್ಯೂನ್ಯತೆಗಳನ್ನ ನಾವೆಲ್ಲರೂ ಕೂಡ ಎತ್ತಿ ಹಿಡಿತಾ ಇದ್ದೀವಿ. ವಿರೋಧ ಪಕ್ಷದವರು ಒಂದು ಹಗರಣ ಇರ್ತಕ್ಕಂಥ ಮಂತ್ರಿನ ಇವರು ಕ್ಯಾಬಿನೆಟಿಗೆ ಸೇರಿಸ್ಕೊಂಡಿರ್ತಕ್ಕಂಥದ್ದೇ ದುರ್ದೈವ. ಅವ್ರ ಮೇಲೆ ಸಾಕಷ್ಟು ಹಗರಣಗಳಿದೆ. 167 ಕೋಟಿ ರೂಪಾಯಿ ಹಗರಣನೂ ಕೂಡ ಇದೆ. 87 ಕೋಟಿ ಹಗರಣ ಇದ್ದರೂ ಕೂಡ ಅಂಥವ್ರನ್ನ ಇವತ್ತು ಕ್ಯಾಬಿನೆಟಿಗೆ ತೊಗೊಂಡಿರ್ತಕ್ಕಂಥದ್ದು ಒಂದು ವಿಪರ್ಯಾಸ. ಯಾಕೆಂದರೆ ಈ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಹೇಳಿದ್ದಷ್ಟೇ, ಯಾರು ಲಂಚ ಕೇಳಿದ್ರೆ ಅವ್ರ ತಕ್ಷಣ ನನಗೆ ಗಮನಕ್ಕೆ ತನ್ನಿ, ನಾನು ಅಂಥವ್ರನ್ನ ಮುಲಾಜಿಲ್ದಂಗೆ 1 ರೂಪಾಯಿ ಲಂಚ ತೊಗೊಂಡ್ರು ಅವ್ರನ್ನ ತೆಗೆದಾಕ್ತೀನಿ ಅಂತಕ್ಕಂಥ ಮಾತು ಹೇಳಿದವರು 180 ಕೋಟಿ. ಇವರು 1 ರೂಪಾಯಿಗೆಲ್ಲ ಲೆಕ್ಕ ಇಲ್ಲ ಅಂತ ಕಾಣಿಸ್ತದೆ. ಬರೀ ಕೋಟಿ ಲೆಕ್ಕದಲ್ಲಿದ್ದವ್ರಿಗೆ ಇವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ನೈಸು ಹಗಲು ದರೋಡೆ ನಡೀತಾ ಇದೆ. ಈ ನೈಸ್ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಯಾರಿಗೆ ಅವ್ರನ್ನ ಸಪೋರ್ಟ್ ಮಾಡ್ತವ್ರೆ, ಸೆಕ್ಯೂರ್ ಮಾಡ್ತವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಬಂದಾಗ ಖಂಡಿತ ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟೇ ಕೂಡ ಇವತ್ತು ಒಂದು ಆದೇಶ ಮಾಡಿದೆ, ಟೋಲ್ ಕಲೆಕ್ಷನ್ ಮಾಡೋಂಗಿಲ್ಲ, ಬರೀ 5 ಕಿಲೋಮೀಟರ್ ಅಷ್ಟೇ ಇವರು ರೋಡ್ನ ಇಂಪ್ರೂವ್ ಮಾಡಿರ್ತಕ್ಕಂಥದ್ದು. ಅಷ್ಟರಲ್ಲಿ 2 ಕೋಟಿಗಿಂತ ಹೆಚ್ಚು ಪ್ರತಿದಿನ ಅಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಇದೆಲ್ಲ ಹಗಲು ದರೋಡೆ. ಇದನ್ನು ಕಡಿವಾಣ ಹಾಕಬೇಕು. ಅವ್ರು ಇದನ್ನು ಟೋಲ್ ಕಲೆಕ್ಷನ್ ಮಾಡೋಂಗಿಲ್ಲ ಅಂತ ಕೋರ್ಟೇ ಆದೇಶ ಕೊಟ್ಟರು ಕೂಡ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ಸರ್ಕಾರದವರು. ಇದ್ರ ಬಗ್ಗೆ ಇವ್ರಿಗೆ ನಮ್ಮ ಸರ್ಕಾರದ ಬೊಕ್ಕಸನ ಉಳಿಸ್ತಕ್ಕಂಥದ್ದಕ್ಕೆ ಇವ್ರು ಯಾರು ಕೂಡ ಮುಂದೆ ಬರ್ತಕ್ಕಂಥ ಇವ್ರ ಮನಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದೆ. ಆದ್ದರಿಂದ ಇದನ್ನು ಏನು ಕೋರ್ಟ್ ಆದೇಶವನ್ನು ಏನು ಉಲ್ಲಂಘನೆ ಸರ್ಕಾರನೂ ಕೂಡ ಮಾಡ್ತಾ ಇದೆ, ಇದನ್ನು ನಾವು ಗಮನಕ್ಕೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಚೀಫ್ ಸೆಕ್ರೆಟರಿ ಅವ್ರನ್ನ ನಾವೆಲ್ಲರೂ ಜನತಾದಳದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಕೂಡ ಭೇಟಿ ಮಾಡಿದ್ವಿ. ಮಧ್ಯಾಹ್ನ 4 ಗಂಟೆಗೆ ನಮಗೆ ಘನತೆಯುತ ರಾಜ್ಯಪಾಲರು ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಬಂದು ಭೇಟಿ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಕೂಡ ಅವ್ರಿಗೂ ಮನವಿ ಮಾಡಿ ಇದೇನು ಕಣ್ಣು ಕಿವಿ ಎರಡೂ ಮುಚ್ಕೊಂಡಿರ್ತಕ್ಕಂಥ ಈ ಸರ್ಕಾರವನ್ನು ಕಣ್ಣು ಕಿವಿ ತೆರೆಸ್ರಿ ಅಂತಕ್ಕಂಥ ದೃಷ್ಟಿನಲ್ಲಿ ಆಡಳಿತ ಚುರುಕಾಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಘನತೆಯುತ ರಾಜ್ಯಪಾಲರನ್ನ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಅವ್ರನ್ನ ನಾವು ಭೇಟಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಹೊರಡಬೇಕಾಗಿದೆ. ಇದಾದ ನಂತರ ಇದಕ್ಕೂ ಕೂಡ ಇವರೇನಾದ್ರು ಕೂಡ ಮನ್ನಣೆ ಕೊಡದೇ ಇದ್ದರೆ ನಾವೆಲ್ಲರೂ ಕೂಡ ಕೇಂದ್ರ ಮೊರೆ ಹೋಗಬೇಕಾದಂಥ ಸಂದರ್ಭನೂ ಕೂಡ ಒದಗಿ ಬಂದರೆ ಖಂಡಿತ ನಮ್ಮ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಅಲ್ಲಿ ರಾಷ್ಟ್ರಪತಿಗಳನ್ನೂ ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಸಂಗನೂ ಕೂಡ ಇದು ಇವರು ಏನಾದ್ರು ಗಮನ ಹರಿಸದೇ ಇದ್ದರೆ ತಗೊಳ್ಳುವಂಥ ಪ್ರಸಂಗನೂ ಕೂಡ ಉದ್ಭವ ಆಗ್ಬೋದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಏನಾಗಿದೆ ಇದರಲ್ಲಿ ಸುಮಾರು ಪ್ರತಿದಿನ ಹಗಲು ದರೋಡೆ ಟೋಲ್ 2 ಕೋಟಿಗಿಂತ ಹೆಚ್ಚು ದರೋಡೆ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಹಣ ಏನು ಇವತ್ತು ಜಮೀನು ಇದಕ್ಕೋಸ್ಕರ ಅಲಾಟ್ ಆಗಿರ್ತಕ್ಕಂಥ ಜಮೀನ್ಕಿಂತ ಹೆಚ್ಚುವರಿ ಜಮೀನನ್ನ ಇವರು 5,000ಕ್ಕಿಂತ ಹೆಚ್ಚು ಕೋರ್ಟ್ ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಜೊತೆಯಲ್ಲಿ ಅವರು ಎಲ್ಲ ರೈತರ ಭೂಮಿನ ಎಲ್ಲದನ್ನೂ ಕೂಡ ಕಬಳಿಸಿ ಇವರು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಬ್ರಿಗೂ ಕೂಡ 1 ಪೈಸೆ ದುಡ್ಡು ಕೊಡ್ದಂಗೆ ರೈತರಿಗೆ ಇವತ್ತು ಅವ್ರು ಮಾಡಿದ 30 ವರ್ಷ ಲೀಸ್ ಕಂಪ್ಲೀಟ್ ಆದರೂ ಕೂಡ ಇನ್ನೂ ಕೂಡ ಅದ್ರ ಬಗ್ಗೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಗಮನಿಸಿ ಇದೆಲ್ಲದನ್ನು ಕೂಡ ಬೆಳಕಿಗೆ ತರೋ ನಿಟ್ಟಿನಲ್ಲಿ ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಎತ್ತಿಡಿಬೇಕು ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇವೆ.